ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ 2 ದಿನದ ಬ್ಲಾಗ್ ಆಗಿರುತ್ತೆ, ಗುರುವಾರ ಮತ್ತು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ಹಾಗೆ ನಮ್ಮನೆ ಈ ಪೂಜಾ ರೂಮ್ ಡೋರ್ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ಯೂಚರಲ್ಲಿ ಮನೆ ಕಟ್ಟೋರಿಗೆ ಹೆಲ್ಪ್ ಆಗುತ್ತಲ್ವ. ಹೋಮ್ ಟೂರ್ ಕೂಡ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಒಂದು 20 ಡೇಸ್ ಲೇಟ್ ಆಗುತ್ತೆ, ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗಾಗಿ. ಸೊ ಇದು ಗುರುವಾರ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಇಡ್ಲಿ ಮಾಡಿದ್ದೆ. ಈ ಇಡ್ಲಿ ಅಕ್ಕಿಯಲ್ಲಿ ಸೇಲಂ ಅಕ್ಕಿ ನೆನೆಸ್ಬಿಟ್ಟು ನಾನು ಇಡ್ಲಿ ಮಾಡ್ತೀನಿ. ಅದೊಂದು ಚೂರು ನನಗೆ ಇಷ್ಟ ಆಗಲ್ಲ. ಹೊರಗಡೆ ಹೋಟೆಲಲ್ಲಿ ರವೆ ಇಡ್ಲಿ ಮತ್ತು ವಡಾ ಇಡ್ಲಿ ಡಿಪ್ಪು ಇಷ್ಟ ಆಗುತ್ತೆ. ಮನೆಯಲ್ಲಿ ರವೆ ಇಡ್ಲಿ ಮಾಡಿದ್ರೂ ಒಂಚೂರು ತಿಂತೀನಿ, ಜಾಸ್ತಿ ತಿನ್ನೋಕೆ ಹೋಗಲ್ಲ, ಆದರೆ ಹೊರಗಡೆನೇ ಇಷ್ಟ ಆಗೋದು. ಸೊ ಹಾಗಾಗಿ ಮಿನಿ ಇಡ್ಲಿ ಪ್ಲೇಟಲ್ಲಿ ಮಾಡ್ಕೊಂಡಿದ್ದೆ, ಸ್ವಲ್ಪ ಸ್ಪೂನಲ್ಲಿ ತಿಂದ್ಕೊಬಿಡೋಣ ಅಂತ ಅಂದ್ಬಿಟ್ಟು. ಮಾಮೂಲಿಯಾಗಿ ಇಡ್ಲಿ ಮಾಡ್ತೀವಲ್ಲ, ಅದು ಅಷ್ಟು ಇಷ್ಟ ಆಗಲ್ಲ ನನಗೆ. ಯಜಮಾನ್ರಿಗೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳಿ ತಿಂಗಳಿಗೊಂದ್ಸಲ 15 ದಿನಕ್ಕೊಂದ್ಸಲ ಮಾಡ್ತೀನಿ. ಎಲ್ಲ ಥರ ಟಿಫನು ಮಾಡ್ತೀನಿ, ಇಡ್ಲಿ, ದೋಸೆ, ಚಪಾತಿ, ಪೂರಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ಏನೇನು ಟಿಫನ್ಗಳಿದ್ದಾವೆ ಬೇಸಿಕ್ಕು ಅದೆಲ್ಲನೂ ಮಾಡ್ತಾ ಇರ್ತೀನಿ. ಕೆಲವೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ, ಕೆಲವೊಂದು ವೀಡಿಯೋ ಮಾಡೋಕ್ಕಾಗಿರಲ್ಲ. ಸೊ ಇವತ್ತು ಇಡ್ಲಿ ಮಾಡಿದ್ರಿಂದ ಬೆಳಗ್ಗೆ ಇಡ್ಲಿ ಎಲ್ಲ ಫಸ್ಟು ಗುರುವಾರ ಎಲ್ಲ ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿ ಅದಾದಮೇಲೆ ಇಡ್ಲಿ ತಿಂದ್ಕೊಂಡು ಆಮೇಲೆ ನೆಕ್ಸ್ಟು ನಾನು ಇದು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತಂದರೆ ನಮ್ಮ ಮನೆ ಹತ್ರ ಟಾರ್ ಹಾಕ್ತಾಯಿದ್ರು. ಸೊ ಹಾಗಾಗಿ ಹೋಗಿ ತರಕಾರಿ ಎಲ್ಲ ತೊಗೊಂಬರೋಕ್ಕಾಗ್ತಾ ಇರಲಿಲ್ಲ. ನಾನು ಬಿದಿರುಕಾಳಲ್ಲೇ ತಂದಿದ್ರು ಮನೆಯಲ್ಲಿ, ಅದ್ರದ್ದು ಸಾಂಬಾರು ಮಾಡಬೇಕಾಯಿತು. ಬಿದಿರುಕಾಳಲ್ಲೇ ಸಾಂಬಾರು ಮಾಡಬೇಕು ಅಂದರೆ ಎಲ್ಲ ಥರ ತರಕಾರಿ, ಎಲ್ಲ ಥರ ಸೊಪ್ಪು ಅದನ್ನೆಲ್ಲ ತೊಗೊಂಬರ್ಬೇಕಲ್ವಾ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ಬಟ್ಟೆಗಳೆಲ್ಲ ಒಣಗಾಕಿದೆ, ಬಿಸಿಲು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತಂದು ಮಡ್ಚಿಟ್ಟು ಮಗ ಏನಾದ್ರು ಸ್ವಲ್ಪ ಕಿತ್ತಾಕಿದ್ದಾನೆ ಅಂತ ನೋಡಿ ಅವನ್ನೆಲ್ಲ ನೀಟಾಗಿ ಜೋಡಿಸಿ, ಹಾಗೆ ಒಂದು ವೇಸ್ಟ್ ಬಟ್ಟೆ ಕೂಡ ಇಟ್ಟಿರ್ತೀನಿ ಅಲ್ಲಿ ಏನಾದರೂ ಸಣ್ಣದಾಗಿ ಧೂಳು ಇತ್ತಂದರೆ ಹಾಗೆ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೆ ಬೆಡ್ಶೀಟುಗಳು ಎಲ್ಲ ಮಡ್ಚಿಟ್ಟು ಮತ್ತು ಯಜಮಾನ್ದು ಫಾರ್ಮಲ್ ಶರ್ಟ್ ಕೂಡ ಇತ್ತು, ಅದನ್ನೂ ಎಲ್ಲ ಇಟ್ಟು ಈಗ ಬಂದು ನಾನು ಟಾರ್ ರೋಡ್ ಒಂದು ಸ್ವಲ್ಪ ಒಣಗಿತ್ತು. 7 ಗಂಟೆಗೆ ಹೋಗ್ಬಿಟ್ಟು ಎಲ್ಲ ಥರ ತರಕಾರಿ, ಎಲ್ಲ ಥರ ಸೊಪ್ಪುಗಳ ತಂದು ಈಗ ಸಾರು ಮಾಡೋದಕ್ಕೆ ಎಲ್ಲ ಬಿಡಿಸ್ಕೊಂಡು ಕೂತಿದ್ದೀನಿ. ಈ ಬಿದಿರುಕಾಳಲ್ಲೇ ಸಾಂಬಾರು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಈ ಕಿಡ್ನಿಯಲ್ಲಿ ಕಲ್ಲಿದ್ದರೆ ಹಾಗೆ ಅಪೆಂಡಿಕ್ಸ್ ಆಗಿರುತ್ತಲ್ವ, ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದಂತೆ. ವರ್ಷಕ್ಕೆ 1-2 ಸಲ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗೆ ಇವಾಗ ಬಿಟ್ಟು ಬಂದಲ್ಲ ಓನರ್ ಮನೆ, ಅವರು ದೊಡ್ಡ ಸೊಸೆ ನಮಗೆ ಯಾವಾಗ ಮಾಡಿದ್ರು ಒಂದೊಂದು ಚಿಕ್ಕ ಪಾತ್ರೆ ತುಂಬ ಸಾಂಬಾರು ಕೊಡ್ತಾಯಿದ್ರು. ಸೊ ಅವ್ರನ್ನ ನೆನೆಸ್ಕೊಂಡು ನಾನು ಆ ಸಾರನ್ನ ಮಾಡಿದ್ದೆ. ಯಾವಾಗ ಮಾಡಿದ್ರು ಅವ್ರು ನಮ್ಮನ್ನು ಬಿಟ್ಟು ತಿಂತಾ ಇರಲಿಲ್ಲ. ಯಾವುದೇ ಒಂದು ಫಂಕ್ಷನ್ ಆದ್ರೂ ಅಷ್ಟೇ ನಾವೇ ಅವರು ಫ್ಯಾಮಿಲಿ ಅನ್ನೋ ಥರ ನೋಡ್ಕೊತಾ ಇದ್ರು. ಇದೊಂದೇ ಮನೆ ಅಲ್ಲ, ಎಲ್ಲೆಲ್ಲಿ ಬಾಡಿಗೆ ಮನೆ ಮಾಡಿದ್ವೋ ಅಲ್ಲೆಲ್ಲ ಓನರ್ಗಳು ತುಂಬ ಒಳ್ಳೆಯವ್ರು ಸಿಕ್ಕಿದ್ದಾರೆ ನನಗಂತೂ. ಸುಮಾರು ಎಷ್ಟೋ ಮನೆ ಒಂದು 5-6 ಮನೆ ಅಂತೂ ನಾವು ಲೈಫಲ್ಲಿ ಚೇಂಜ್ ಮಾಡಿದ್ದೀವಿ. ಅಷ್ಟು ಜನ ಓನರು ತುಂಬ ಒಳ್ಳೆ ಓನರ್ ಸಿಕ್ಕಿದ್ರು ನಮಗೆ. ನಾನು ಅವ್ರ ಮಗಳೇನೋ ಅನ್ನೋ ರೀತಿ ಇದು ಮಾಡ್ತಾಯಿದ್ರು. ದಾವಣಗೆರೆಯಲ್ಲಂತೂ ನಾನೇ ಅವ್ರ ಮಗಳೇನೋ ಅನ್ನೋ ರೀತಿ ಫ್ಯಾಮಿಲಿ ಥರ ನಮ್ಮ ಮಕ್ಕಳನ್ನು ಅವ್ರ ಮನೇಲಿ ಇಟ್ಕೊಳ್ಳೋದು, ಅವ್ರ ಮಕ್ಕಳನ್ನು ನಾನು ನೋಡ್ಕೊಳ್ಳೋದು, ಈ ಥರ ಎಲ್ಲ ಮನೆಗಳು ಆಲ್ಮೋಸ್ಟ್ ಎಲ್ಲ ಮನೆಗಳು ಓನರ್ಸು ನಮ್ಮನ್ನ ಒಂಥರ ಅವ್ರ ಮಗಳ ಥರನೇ, ಅವ್ರ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ದಾರೆ. ಹಾಗೆ ಹೊರಗಡೆ ಜನನೂ ಅಷ್ಟೇ. ಮೊನ್ನೆ ಚಿಕ್ಕಪೇಟೆ ಹೋಗಿದ್ನಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಅಂತ, ನಾನು ರಾಜಾ ಮಾರ್ಕೆಟ್ ಅದೇ ಜರ್ಮನ್ ಸಿಲ್ವರ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ಈ ರೀತಿ ರಾಜಾ ಮಾರ್ಕೆಟಲ್ಲಿ ಸಿಗುತ್ತೆ, ಜ್ಯೂಸ್ ಕುಡ್ಕೊಂಡು ಇದರಲ್ಲಿ ಚಿಕ್ಕಪೇಟೆ ಸರ್ಕಲಲ್ಲಿ ಹೋಗಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಅವರೇ ಪೇ ಮಾಡಿದ್ರು, ನನಗೂ ಜ್ಯೂಸ್ ಕೊಟ್ಬಿಟ್ಟು ಅವರೇ ಪೇ ಮಾಡಿದ್ರು ಆ ರೀತಿಯಾಗಿ. ಆಮೇಲೆ ನಾನೊಂಚೂರು ಕಾಣಿಸ್ಲಿಲ್ಲ ಅಂದರೆ ಅವರೆಲ್ಲಿ ಅಂತ ಹುಡುಕ್ತಾಯಿದ್ರು, ಅಷ್ಟು ಪ್ರೀತಿ ಕೊಡ್ತಾರೆ ಹೊರಗಡೆ ಜನ ಅಂತೂ. ಹಾಗೆ ನೀವು ಕೂಡ ಅಷ್ಟೇ. ಸೊ ಸುಮಾರು ಜನ ಈ ಸುಗುಣ ಅನ್ನೋರು ಕೂಡ ಅಷ್ಟೇ, ಯಾವಾಗ ನೋಡಿದ್ರು ಎಲ್ಲ ವೀಡಿಯೋಗೂ ಅವ್ರು ಬಂದು ಹೇಗಿದ್ದೀರಾ ಪದ್ಮ, ನೈಸ್ ವಿಡಿಯೋ ಅಂತೆಲ್ಲ ಕಮೆಂಟ್ಸ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ಕೊಟ್ಟಿರೋದಕ್ಕೆ. ಹಾಗೆ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಬ್ಬದ ಕೆಲಸಗಳೆಲ್ಲ ಮಾಡಿ ಟಯರ್ಡ್ ಆಗಿತ್ತಲ್ಲ, ಮತ್ತಿನ್ನು ಮಕ್ಳದ್ದು ಕಾಲೇಜ್ ಶುರು ಆಯ್ತು ಅಂದರೆ ಬೇಗನೆ ಎದ್ದಾಳಬೇಕು. ಅಲ್ಲಿವರೆಗೂ ಸ್ವಲ್ಪ ಆರಾಮಾಗಿ ಎದ್ದಾಳೋಣ ಅಂತೇಳಿ 6 ಗಂಟೆಗೆ ಎದ್ಬಿಟ್ಟು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು, ಸೊ ಇದು ಹಬ್ಬಕ್ಕೆಲ್ಲ ಹೂವು ಹಾಕಿದ್ವಲ್ಲ ಬಾಗಿಲುಗಳಿಗೆ, ಅವನ್ನೆಲ್ಲ ತೆಗಿತಾ ಇದ್ದೀನಿ. ನನಗೆ ಯಾವುದೇ ಒಂದು ಹಬ್ಬ ಮಾಡಿದ್ರೆ ಒಂದು 4-5 ದಿನ ಅಷ್ಟೇ ತೋರಣನೂ ಆಗಿರ್ಬೋದು ಮತ್ತು ಹೂಗಳು ಆಗಿರ್ಬೋದು ಅಲ್ಲೇ ಬಿಡೋದಿಲ್ಲ.
ಸೊ ಊರುಗಳ ಕಡೆ ಕೆಲವು ಮನೆ ನೋಡ್ತಾ ಇರ್ತೀನಿ, ದಸರಾದಲ್ಲಿ ಹಾಕಿದ್ದು ಯುಗಾದಿಗೆ ತೆಗಿತಾರೆ, ಯುಗಾದಿಯಲ್ಲಿ ಹಾಕಿದ್ದು ದಸರಾದಲ್ಲಿ ತೆಗಿತಾರೆ ತೋರಣಗಳು, ಈ ಥರ ಮಾಡ್ತಾರೆ. ಆದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಒಂದು 4-5 ದಿನ ಇಟ್ಕೊಂಡು ಆಮೇಲೆ ತೆಗ್ದಾಕ್ಬಿಡ್ತೀನಿ. ರಾತ್ರಿ ಸಾರಿತ್ತಲ್ಲ, ಅದನ್ನು ಕೂಡ ಬಿಸಿ ಮಾಡ್ತಾ ಇದ್ದೀನಿ. ಯಜಮಾನ್ರು ಊಟ ಮಾಡ್ಕೊಂಡು ಹೋಗ್ತೀನಿ ಅಂದರು. ಅದೇ ಫ್ರೆಂಡ್ಸ್, ಇತ್ತೀಚೆಗೆ ಹೂ ಕಿತ್ತು ಬೇಜಾರಾಗ್ಬಿಟ್ಟಿದೆ, ಅಷ್ಟು ಹೂವು ಬಿಡುತ್ತೆ. ಇನ್ನೂ ರೋಜಾವ ತಗೊಂಬರೋಣ ಗಿಡಗಳು ಅಂತ ಹೇಳ್ತಾ ಇದ್ದೀನಿ. ಇದೇ ಸಾಕಷ್ಟು ಹೂಗಳು ಬರ್ತಾ ಇದೆ. ಇನ್ನೂ ರೋಜಾವ ಕಲರ್, ಇನ್ನೂ ಬೇರೆ ಕಲರ್ ಹಾಕೋಣ ಅಂತ ಆಸೆ. ಎಷ್ಟು ನೋಡಿ ದಾಸವಾಳ ಎಷ್ಟು, ಈ ಗಿಡ ಅಂತೂ ಬಿಡ್ತಾನೆ ಇರಲಿಲ್ಲ. ಅದು ಎಷ್ಟು ದಿನ ಆಗಿತ್ತು. ಇವಾಗ ದಿನಕ್ಕೆ ಒಂದು 5-6 ಹೂವು ಬರುತ್ತೆ ಗಿಡದಲ್ಲಿ. ಎಲ್ಲ ಗಿಡಗಳು ಚೆನ್ನಾಗಿ ಬರ್ತದೆ. ಆಮೇಲೆ ಒಬ್ಬರು ಕಮೆಂಟ್ ಮಾಡಿದರು, ಗಿಡಗಳಿಗೆ ಏನು ಹಾಕ್ತೀರಾ ಹೇಳಿದ್ರೆ ಯಾರಾದರೂ ಕಾಪಿ ಮಾಡಿಬಿಡ್ತಾರೆ ಅಂತ ಹೇಳಲ್ವಾ ಅಕ್ಕ ನೀವು ಅಂತೇಳಿ ಕಮೆಂಟ್ ಮಾಡಿದ್ರಿ. ಆ ಥರ ಎಲ್ಲ ಏನಿಲ್ಲ, ಬೇರೆಯವರು ಕಾಪಿ ಮಾಡ್ತಾರೆ, ಆ ಥರ ಎಲ್ಲ ಏನಿಲ್ಲ. DAP ಹಾಕ್ತಾರೆ. ಆಮೇಲೆ ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಲ್ಲ ಫರ್ಟಿಲೈಸರ್ ಯಾವುದು ಹಾಕಬೇಕಂತ. ಆಮೇಲೆ ಹೂವು ಬಂದಿದೆ ನೋಡಿ, ಬಿಳಿ ಹೂವು 4, 3, 6 ಹೂವು ಬಂದಿದೆ. ಇದಂತೂ ಇದಕ್ಕೇನೂ ರೋಗ ಬರಲ್ಲ. ಇದು ಚಳಿಗಾಲದಲ್ಲಿ ಮಾತ್ರ ಈ ಹೂ ಹಿಂದ್ಗಡೆ ಬ್ಲ್ಯಾಕ್ ಕಲರ್, ಅದು ಏನಂತಾರೆ, ಬ್ಲ್ಯಾಕ್ ಮೀಲಿ ಬಗ್ಸ ಏನೋ ಹೇಳ್ತಾರೆ ಅದಕ್ಕೆ, ಅದೊಂದು ಬರುತ್ತೆ ಅಷ್ಟೇ. ಪಾರಿಜಾತ ಕಣಗಳೇ, ನಾಳೆ ಶನಿವಾರ, ಶ್ರಾವಣ ಶನಿವಾರ ಅಲ್ವಾ, ಕಿತ್ಕೊಂಡು ಕಟ್ಕೊಳ್ತೀನಿ. ಈಗಂತೂ ಬಿಸಿಲು, ಇನ್ನೂ 9 ಗಂಟೆಗೆ ಎಷ್ಟು ಬಿಸಿಲಿದೆ. ಇನ್ನೆಲ್ಲಿ ತುಳಸಿ, ಇದು ಹುಟ್ಟಿದೆ. ಹಸಿರು ಮೆಣಸಿನಕಾಯಿ ಗಿಡ ಅಂತೂ ಕಟ್ ಮಾಡ್ದಂಗೆಲ್ಲ ಬರುತ್ತೆ ನೋಡಿ, ಅಲ್ಲ ಬಂದಿದೆ. ಅದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್. ಇವಾಗ ಹೂವನ್ನ ಕಿತ್ಕೊಳ್ಳೋದಷ್ಟೆ. ಇನ್ನೂ ಒಂಥರ ಖುಷಿ ಅಲ್ವಾ, ನಾವೇ ಬೆಳೆದಿರೋ ಹೂವಲ್ಲಿ ಪೂಜೆ ಮಾಡೋದ್ರಿಂದ ಎಷ್ಟು ಒಂದು ಶ್ರೇಷ್ಠ. ಆಮೇಲೆ ನಿಂಬೆಹಣ್ಣೆಲ್ಲ ಹಣ್ಣಾಗ್ತದೆ ನೋಡಿ, ಹಣ್ಣು ಆಗಲಿ ಅಂತ ಬಿಟ್ಟಿದ್ದೀನಿ. ಒಂದು 4 ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. 4-5 ಉಪ್ಪಿನಕಾಯಿ ಹಾಕೋಣ ಅಂತ ನಮ್ಮ ಗಿಡದಲ್ಲಿ ಬಿಟ್ಟಿರೋದು ಇಲ್ಲಿ. ಇವಾಗ ಹೂಗಳೆಲ್ಲ ಕಿತ್ಕೊಂಡು ಕೆಳಗಡೆ ಹೋಗಿ, ಇನ್ನೂ ಟಿಫನ್ ಮಾಡಿಲ್ಲ ಯಜಮಾನ್ರು. ರಾತ್ರಿ ಸಾಂಬಾರು ಅನ್ನ ಊಟ ಮಾಡ್ತೀನಿ ಅಂದರು, ಅದಕ್ಕೆ ಮ್ಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ನಾನ ಮಾಡ್ಕೊಂಬಂದು ಶುಕ್ರವಾರ ಅವರು ಬಿದಿರುಕಳಲೆ ಸಾಂಬಾರು ಇತ್ತಲ್ವ, ಅದು ರಾತ್ರಿ ಅಷ್ಟು ಚೆನ್ನಾಗಿರಲ್ಲ, ಮಾಡಿದ ತಕ್ಷಣ ಊಟ ಮಾಡಿದ್ರೆ. ಬೆಳಗ್ಗೆ ತಂಗಳದಾದಾಗೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೆ. ಮತ್ತು ರಾತ್ರಿ ಅನ್ನ ಮಾಡಿದ್ದು ಕೂಡ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಅವರು ಅನ್ನ ಸಾಂಬಾರು ತಿಂದ್ಕೊಂಡು ಹೋಗ್ತೀನಿ, ನೀನು ನಿಧಾನಕ್ಕೆ ಪೂಜೆ ಗೀಜೆ ಮಾಡಿಕೊಂಡು ಟಿಫನ್ ಮಾಡು ಅಂತೇಳಿದ್ರು. ಸರಿ ಅಂತೇಳಿ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಮೇಲಿಂದ ಹೂವು ಎಲ್ಲ ತೆಗೆದು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು, ಆಮೇಲೆ ಹೂವನ್ನ ತಂದು ಒಣಗಾಕ್ಕೊತಾ ಇದ್ದೀನಿ. ಇದನ್ನು ಏರ್ ಪ್ಯಾಕ್ ಹಾಕ್ಕೊತೀನಲ್ಲ, ಈ ಏನು ನೆಲ್ಲಿಕಾಯಿ ಪೌಡರು, ಹಾಗೆ ಬ್ರಾಹ್ಮಿ ಮತ್ತು ಶಿಗೆಕಾಯಿ, ಇದೆಲ್ಲ ಪೌಡ್ರ್ ಜೊತೆಗೆ ಐಬಿಸ್ಕಸ್ ಪೌಡರ್ನ ಮನೆಯಲ್ಲೇ ಹೂವು ಬಿಡುತ್ತಲ್ವ, ಇದರಿಂದನೇ ಪೌಡ್ರ್ ಮಾಡಿಕೊಂಡು ಹಚ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ಒಣಗಾಕ್ತಾ ಇದ್ದೀನಿ. ಈ ಹಿಂದೆ ಕೂಡ ನಾನು ಒಣಗಿಸಿಟ್ಟಿದ್ನಲ್ಲ, ಅದು ಕೂಡ ಇದೆ, ಅದ್ರ ಜೊತೆಗೆ ಇದು ಕೂಡ ಆಗುತ್ತೆ ಅಂತ. ಇಷ್ಟು ದಿನ ಮೋಡ ಮುಚ್ಕೊಂಡು ಮಳೆ ಹಿಡ್ಕೊಂಡು ಇತ್ತಲ್ವ, ಅದಕ್ಕೆ ಜಾಸ್ತಿ ಒಣಗ್ಸೋಕ್ಕಾಗಿರಲ್ಲ, ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಇತ್ತು ಅದು ಒಣಗಿದ್ದು, ಅದಕ್ಕೆ ಅದ್ರ ಜೊತೆಗೆ ಇದು ಆಗುತ್ತೆ ಅಂತೇಳಿ ಒಣಗಾಕಿದ್ದೀನಿ. ಈಗ ಇನ್ನು ರೋಸಾ ಹೂವು ಕೂಡ ಎಲ್ಲ ಕಿತ್ಕೊತಾ ಇದ್ದೀನಿ. ಇನ್ನು ರೋಸಾ ಹೂವನು ಇದಕ್ಕೆ ಮಿಕ್ಸ್ ಮಾಡ್ಕೊತೀರಾ ಅಂತಂದರೆ ಮಾಡ್ಕೊಳ್ಳಲ್ಲ. ರೋಸಾ ಹೂವನ್ನ ಕೂಡ ಪೆಟಲ್ಸ್ ಎಲ್ಲ ಕಿತ್ಬಿಟ್ಟು ಅದನ್ನು ಒಣಗಿಸ್ಬಿಟ್ಟು
ಫೇಸ್ಗೆ ಇದು ಏನೋ ಮುಲ್ತಾನಿ ಮಟ್ಟಿ ಹಚ್ಕೊತೀವಲ್ಲ, ಮುಲ್ತಾನಿ ಮಟ್ಟಿ ಹಾಗೂ ಈ ರೋಸ್ ಪೆಟಲ್ಸ್ ಒಣಗಿಸಿರ್ತೀವಲ್ಲ ಅದನ್ನ ಪೌಡ್ರ್ ಮಾಡಿಕೊಂಡು ಮುಲ್ತಾನಿ ಮಟ್ಟಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಮನೇಲೇ ಹೂವು ಬಿಡುತ್ತಲ್ವ, ಆರಾಮಾಗಿ ರೋಸ್ ವಾಟ್ರ್ ಮಾಡ್ಕೋಬೋದು. ಮತ್ತು ರೋಸ್ ಪೆಟಲ್ಸು ಡ್ರೈ ಪೌಡರ್ ಮಾಡಿಕೊಂಡು ಫೇಸ್ಗೆ ಹಚ್ಕೊಳ್ಳೋದ್ರಿಂದ ನ್ಯಾಚುರಲಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಮುಲ್ತಾನಿ ಮಟ್ಟಿ ಇಲ್ಲದೆ ಇದ್ದರೆ ಬರೀ ರೋಸ್ ಪೌಡರ್ನ ಮತ್ತು ಮೊಸರು ಸ್ವಲ್ಪ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಹಚ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಈಗ ರೋಸಾ ಹೂವು ಏನು ದೇವ್ರಿಗೆ ಇಟ್ಟರೆ ಅದನ್ನು ಕೂಡ ಬಿಸಾಕ್ದೆ ಎಲ್ಲ ಒಣಗಿಸಿ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಂತೂ ಸಿಕ್ಕಾಬಟ್ಟೆ ಹೂವುಗಳು ಬರ್ತಾ ಇದೆ, ಕಿತ್ತು ಸಾಕಾಗುತ್ತೆ. ಒಂದು ಕಡೆ ಬಿಸಿಲು, ಒಂದು ಕಡೆ ಹೂವು ಜಾಸ್ತಿ ಇರುತ್ತೆ. ಏನಿಲ್ಲ ಅಂದ್ರೆ ಒಂದು 10-15 ನಿಮಿಷ ಬರೀ ಹೂವು ಕೀಳೋಕ್ಕೆ ಆಗೋಗ್ಬಿಡುತ್ತೆ. ಮತ್ತು ನಮಗೂ ಕೂಡ ವಿಟಮಿನ್ ಡಿ ಸಿಗುತ್ತೆ, ಹೂವು ಕಿತ್ಕೊಳ್ಳೋಕೆ ಬರ್ತಿರ್ತೀನಿ, ಮತ್ತು ಬಟ್ಟೆ ಒಣಗಾಕಕ್ಕೆ ಬರ್ತಾ ಇರ್ತೀನಿ. ಒಂಥರ ಇಂಡಿವಿಜುವಲ್ ಹೌಸ್ಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಾವು ಸುಮ್ಮನೆ ಕೆಲಸ ಬಿಟ್ಬಿಟ್ಟು ಬಿಸಿಲಲ್ಲೇ ಓಡಾಡ್ತೀವಿ ಅಂತ ಅನ್ನಂಗೇನಿರಲ್ಲ. ನನಗೆ ಒಂದಷ್ಟು ಕೆಲಸಗಳು ಮಾಡೋಷ್ಟೊತ್ತಿಗೆ ವಿಟಮಿನ್ ಡಿ ಸಿಗುತ್ತೆ. ಏನಿಲ್ಲ ಅಂದರೂ ಒಂದು 20-25 ನಿಮಿಷ ಬಿಸಿಲಲ್ಲೇ ಇರ್ತೀನಿ. ಹಾಗಾಗಿ ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳೋದು ತಪ್ಪುತ್ತೆ ಅಂತ ನನಗೆ ಅನಿಸುತ್ತೆ. ಈಗ ಹೂವಂತೂ ಆ ವೈಟ್ ಕಲರ್ದಂತೂ ಎಷ್ಟೊಂದು ಬಿಟ್ಬಿಟ್ಟಿತ್ತು, ಅದನ್ನೂ ಎಲ್ಲ ಕಿತ್ಕೊತಾ ಇದ್ದೀನಿ. ನಮ್ಮ ತೋಟಕ್ಕೆ ಸಾಕಷ್ಟು ಹೂಗಳು ಸಿಗುತ್ತೆ ಇಲ್ಲೇನೆ. ನನಗೆ ತರಕಾರಿ ಬೆಳ್ಕೊಳ್ಳಿಲ್ಲ ಅಂದರೂ ಕೂಡ ಹೂವು ಬೆಳ್ಕೊಳ್ಳೋದು ತುಂಬಾ ಇಷ್ಟ. ನೋಡಬೇಕು ಇವಾಗ ಒಂದು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು, ಹಾಗೆ ಮೆಂತ್ಯ ಸೊಪ್ಪು ಮತ್ತು ಬದನೆಕಾಯಿ ಗಿಡ, ಹಸಿರು ಮೆಣಸಿನ್ಕಾಯಿ ಗಿಡ, ಟೊಮೆಟೊ ಗಿಡ ಒಂದೊಂದು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಅದು ಎಷ್ಟೊಂದು ಹೂವು ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಈಗ ಇನ್ನೂ ಟಿಫನ್ ಎಲ್ಲ ಏನೂ ಮಾಡಿರಲಿಲ್ಲ, ಸಾರು ಬಿಸಿ ಇಟ್ಟು ಅವ್ರ ಊಟಕ್ಕೆ ಇಟ್ಕೊಟ್ಟು ಅವ್ರನ್ನ ಆಫೀಸ್ಗೆ ಕಳಿಸಿ ನಾನು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಇವಾಗ ಟಿಫನ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ನನಗೂ ಮತ್ತು ಮಕ್ಳಿಗೂ ಮ್ಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಮಸಾಲ ಮ್ಯಾಗಿ ಮಾಡ್ತಾ ಇದ್ದೀನಿ. ಹಾಗೆ ನಾನು ಟಿಫನ್ ಎಲ್ಲ ಮಾಡ್ಕೊತ ಗುರುವಾರದ ದಿನ ಸಂಜೆ ಟಾರ್ ಹಾಕ್ತಾಯಿದ್ರಲ್ಲ, ದೊಡ್ಡ ಜಲ್ಲಿ ಟಾರ್ ಹಾಕೋಗಿದ್ರು, ಇನ್ನು ಚಿಕ್ಕ ಜಲ್ಲಿ ಟಾರ್ ಹಾಕೋದಕ್ಕೆ ಬಂದಿತ್ತು ವೆಹಿಕಲ್ಲು. ಸೊ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ವೆಹಿಕಲ್ಸ್ ಎಲ್ಲ. ಯಾಕೆ ಅಂತಂದರೆ ನಮ್ಮ ತಾತ ಕೂಡ PWD ಟಾರ್ ಡಿಪಾರ್ಟ್ಮೆಂಟಲ್ಲೇ ಇದ್ದಿದ್ದು. ಸೊ ತುಂಬ ನೆನಪಾಗ್ತಾಯಿದ್ರು ತಾತ. ಆಗೆಲ್ಲ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ಎವ್ರಿ ಡೇ ಟಿಫನ್ ನಾವು ಮನೆಯಲ್ಲಿ ಮಾಡ್ತಾ ಇರಲಿಲ್ಲ, ಹೋಟೆಲಲ್ಲೇ ತಿನ್ನಿಸ್ತಿದ್ದು. ಪ್ರತಿ ದಿನವೂ ಹೋಟೆಲಲ್ಲಿ ತಿನ್ನಿಸಿ ಆಮೇಲೆ ಫುಲ್ ಡೇ ನಮಗೆ ಖರ್ಚಿಗೆ ಅಂತ ಅಂದ್ಬಿಟ್ಟು ಒಂದು 7 ರೂಪಾಯಿ 8 ರೂಪಾಯಿ ನನಗೂ, ನಮ್ಮ ಅಣ್ಣಂಗೂ, ನನ್ನ ತಮ್ಮಂಗೂ, ಅಂದರೆ ನಮ್ಮ ಚಿಕ್ಕಮ್ಮನ ಮಗ ಅವನಿಗೂ 3 ಜನಕ್ಕೂ ಹೋಟೆಲಲ್ಲಿ ತಿನ್ನಿಸ್ಬಿಟ್ಟು ಮತ್ತು ಸಂಜೆವರೆಗೂ ಏನಾದರೂ ಅಂಗಡಿನಲ್ಲಿ ತಗೊಂಡು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು 6 ರೂಪಾಯಿ 7 ರೂಪಾಯಿ 8 ರೂಪಾಯಿ 10 ರೂಪಾಯಿವರೆಗೂ ಕಾಯಿನ್ಸ್ ಕೊಡೋರು, 1 ರೂಪಾಯಿದೆಲ್ಲ. ಅದನ್ನ ನಾವು ಸೆಟ್ರ್ ಅಂಗಡಿಗೆ ಹೋಗ್ಬಿಟ್ಟು ರವೆ ಉಂಡೆ ತರೋದು, ಹಾಗೆ ಬ್ರೆಡ್ಡು ಗುಲ್ಕನ್ ತರೋದು, ಅದನ್ನ ತಿಂದು ಸಂಜೆ ಅಷ್ಟೊತ್ತಿಗೆ ಖಾಲಿ ಮಾಡ್ತಾಯಿದ್ವಿ. ಮತ್ತು ಒಂದು 5:30 ಅಷ್ಟೊತ್ತಿಗೆ ನಮ್ಮ ತಾತನ್ನ ಆಫೀಸಿಂದ ಅಂದರೆ ಡ್ಯೂಟಿಯಿಂದ ವಾಪಸ್ ಮನೆಗೆ ಬರಬೇಕಲ್ವ, ಚಳ್ಳಕೆರೆಗೆ ಹೋಗ್ತಾ ಇದ್ದಿದ್ದು ನಮ್ಮ ತಾತ. ಚಳ್ಳಕೆರೆಯಿಂದ ಬೇರೆ ಹಳ್ಳಿಗಳ ಕಡೆ ಎಲ್ಲ ಹೋಗೋರು. ಸೊ ನಮ್ಮ ತಾತ ಮತ್ತೆ ಎಷ್ಟೊತ್ತಿಗೆ ಬರ್ತಾರಂತ ವೆಯ್ಟ್ ಮಾಡ್ತಾಯಿದ್ವಿ. ಯಾಕೆ ಅಂದರೆ ಕೈನಲ್ಲಿ ಬ್ರೆಡ್ಡು ವಡೆ ಅದೆಲ್ಲ ತರ್ತಾಯಿದ್ರು. ಹಾಗೆ ನಮ್ಮ ಅಜ್ಜಿಗೂ ಹೂವು ಕೂಡ ತರ್ತಾಯಿದ್ರು. ಇದು ಪ್ರತಿದಿನ ನಡೀತಿತ್ತು, ಒಂದಿನ ನಡೀತಾ ಇರಲಿಲ್ಲ. ನಾವು ಮಧ್ಯಾಹ್ನ ರಾತ್ರಿ ಅಷ್ಟೇ ಊಟ ಮಾಡ್ತಿದ್ದಿದ್ದು ಮನೆಯಲ್ಲಿ. ಪ್ರತಿದಿನವೂ ಅಷ್ಟೇ ಹೋಟೆಲ್ಗೆ ಹೋಗಿ ನಾವು ತಿನ್ಕೊತಾ ಇದ್ದಿದ್ದು ಬೆಳಗ್ಗೆ ಟಿಫನ್ನ. ಆದರೆ ನಮ್ಮ ತಾತ ಮಾತ್ರ ತಿಂತಾ ಇರಲಿಲ್ಲ, ಮನೆಯಲ್ಲೇ ಊಟ ಮಾಡೋರು. ಮೊಮ್ಮಕ್ಕಳಿಗೆ ಮಾತ್ರ ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಹೋಟೆಲ್ಗೆ ಹೋಗಿ, ಗಣೇಶ ಹೋಟೆಲ್ ಅಂತಿತ್ತು, ಅಲ್ಲೋಗಿ ಟಿಫನ್ ತಿನ್ನಿಸಿ ದುಡ್ಡು ಕೊಟ್ಟು ನಮ್ಮನ್ನ ಮನೆಗೆ ಕಳಿಸೋರು, ಅವರು ಡ್ಯೂಟಿಗೆ ಹೋಗೋರು. ಸೊ ಗುರುವಾರ ಸಖತ್ ಡಿಸ್ಟರ್ಬ್ ಆಗಿತ್ತು ನನಗಂತೂ, ಅದೆಲ್ಲ ಹಳೆ ನೆನಪುಗಳೆಲ್ಲ ನೆನೆಸ್ಕೊಂಡು. ನಮ್ಮ ತಾತಂಗೆ ಮೊಮ್ಮಕ್ಕಳು ಎಷ್ಟೊಂದು ಜನ ಇದ್ದರು, ಆದರೂ ಎಷ್ಟು ಪ್ರೀತಿ ಮಾಡ್ತಾಯಿದ್ರು. ನಮ್ಮ ಅಜ್ಜಿನೂ ಅಷ್ಟೇ, ನಮ್ಮ ತಾತನೂ ಅಷ್ಟೇ. ತುಂಬ ಒಳ್ಳೆ ವ್ಯಕ್ತಿಗಳು ಅವರಿಬ್ಬರೂ. ತುಂಬಾ ಮಿಸ್ ಮಾಡ್ಕೊತೀನಿ ಅವ್ರನ್ನಂತೂ ನಾನು. ಅಜ್ಜಿ ತಾತ ಅಂತಂದರೆ ಸ್ವಲ್ಪ ಎಮೋಷ್ನಲ್ ಅನಿಸ್ಬಿಡುತ್ತೆ ನನಗೆ. ಇನ್ನು ಟಿಫನ್ ಎಲ್ಲ ಮಾಡಿಟ್ಟು ಬಂದು ನಾನು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಅದರಲ್ಲೂ ನಮ್ಮನೇಲೇ ಎಷ್ಟೊಂದು ಹೂವು ಬೆಳೆದು ನಾವು ಪೂಜೆ ಮಾಡ್ತೀವಲ್ಲ, ಎಷ್ಟು ಶ್ರೇಷ್ಠ ಅಲ್ವಾ. ಮಡಿಯಿಂದ ಕಿತ್ಕೊಂಡ್ಬಂದು
ನಾವೇ ಬೆಳೆದಿದ್ದು ಹೂವಿನಲ್ಲಿ ಪೂಜೆ ಮಾಡೋದು ತುಂಬಾ ಖುಷಿ ಆಗುತ್ತೆ, ಎಷ್ಟೊಂದು ಹೂವು ಬಿಡುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಪೂಜೆ ಎಲ್ಲ ಮಾಡಿ ನಾನು ಟಿಫನ್ನು ಮ್ಯಾಗಿನ ಸ್ವಲ್ಪ ಸಾಸ್ ಜೊತೆ ತಿಂದರೆ ನನಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಸಾಸ್ ಹಾಕ್ಕೊಂಡು ತಿಂದೆ. ಇನ್ನು ಮಧ್ಯಾಹ್ನ ಸಾಂಬಾರು ಇತ್ತಲ್ವಾ, ಅದಕ್ಕೆ ಅನ್ನ ಮಾಡಿದ್ದೆ ಬಿದಿರುಕಾಳಲ್ಲೇ ಸಾರಿಗೆ. ಅದನ್ನ ಊಟ ಮಾಡಿಕೊಂಡು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿರೋ ಹಣ್ಣುಗಳೆಲ್ಲ ಖಾಲಿ ಮಾಡಬೇಕಲ್ವ. ಹಾಗೂ ಒಂದೆರಡು ಮೋಸಂಬಿ ಕೆಟ್ಟೋಯ್ತು, ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ನಾನು ಸುಲಿದು ಎಲ್ಲ ಜ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ ಮಕ್ಳಿಗೂ, ಮತ್ತು ನಾನು ಕೂಡ ಕುಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೆ ಇದು ದೇವ್ರ ಮನೆ ಡೋರ್ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಈ ದೇವ್ರ ಮನೆ ಡಿಸೈನು ನಾನು ಎಲ್ಲಿ ನೋಡಿದ್ದೆ ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ ಒಬ್ಬರು ಸೀರಿಯಲ್ ನಟಿ ಇಂಟೀರಿಯರ್ದು ಅವರು ಏನೋ ವಿಡಿಯೋಸ್ ಎಲ್ಲ ಮಾಡ್ತಾರೆ, ಅಲ್ಲಿ ನೋಡಿದ್ದೆ. ಯಾರ್ದೋ ಒಂದು ಮನೇಲಿ ತೋರಿಸ್ತಾ ಇದ್ರು ಸೇಮು. ಅಂದರೆ ಈ ಕಾರ್ವಿಂಗ್ ಬರುತ್ತಲ್ವ ಆನೆಗಳದ್ದು, ಅದೆಲ್ಲ ಇರಲಿಲ್ಲ, ಬರೀ ಪ್ಲೈನ್ ಡೋರ್ ಅಷ್ಟೇ ಇತ್ತು ಅಷ್ಟೇ. ಆಮೇಲೆ ನಮ್ಮ ಯಜಮಾನರು ಈ ಕಾರ್ವಿಂಗ್ದು ಸಪ್ರೇಟಾಗಿ ಮಾಡಿಸಿದ್ದು, ತಮಿಳ್ನಾಡು ಅವ್ರ ಹತ್ರ ಏನೋ ಮಾಡಿಸಿದ್ದಂತ ಅನಿಸುತ್ತೆ. ಬರೀ ನಾನು ಡೋರ್ ಅಷ್ಟೇ ನೋಡಿದ್ದು ಯೂಟ್ಯೂಬ್ ಚಾನಲಲ್ಲಿ. ಈ ಥರ ಬೇಕು ಅಂತಂದಾಗ ಅವರು ಈ ಥರ ಮಾಡಿಸಿದ್ರು. ಈ ಗಣೇಶ ಆನೆಗಳು ಎಲ್ಲ ಇದೆಯಲ್ಲ, ಅದು ನಮ್ಮ ಯಜಮಾನ್ರದ್ದು ಪ್ಲ್ಯಾನು. ಡೋರ್ ಮಾತ್ರ ನಂದು. ಸೊ ಈ ಅಷ್ಟಲಕ್ಷ್ಮಿಯರ್ದು ಏನೋ ಬ್ರಾಸಲ್ಲಿ ಮಾಡಿಸಿದ್ವಲ್ಲ, ಇಲ್ಲಿ ಗಂಟೆ ಬರುತ್ತಲ್ಲ ಒಂದು 3 ಗಂಟೆ, ಅದು ಆ ಥರ ಇರಲಿಲ್ಲ ಅವ್ರದ್ದು ಆ ವಿಡಿಯೋದಲ್ಲಿ. ಸೊ ಬ್ರಾಸ್ ಚೈನು ಅಂದರೆ ಮೇಲಿಂದ ಚೈನ್ ಬಂದುಬಿಟ್ಟು ಒಂದೇ ಒಂದು ಗಂಟೆ ಇತ್ತು. ನಮ್ಮ ಯಜಮಾನ್ರು ಫ್ರೆಂಡ್ ಅವರು ಕಾರ್ಪೆಂಟರು, ಅವರು ಅದಕ್ಕಿಂತ ಇದು ಚೆನ್ನಾಗಿ ಬರುತ್ತೆ ಬಾಕ್ಸು, ಈ ಥರ ಮಾಡೋಣ ಅಂತೇಳ್ಬಿಟ್ಟು ಅವರು ಈ ಥರ ಮಾಡೋದಂತೆ. ಓವರಾಲ್ ನಾನು ಡೋರ್ಗೆ ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆಮೇಲೆ ಈ ಕಾರ್ವಿಂಗ್ ಆನೆಗಳ ಮುಖ ಇದೆಲ್ಲ ನಮ್ಮ ಯಜಮಾನ್ರದ್ದು. ಸೊ ಓವರಾಲ್ ತುಂಬ ಚೆನ್ನಾಗಿ ಬಂತು. ಒಳಗಡೆ ಏನಾದರೂ ಡಿಸೈನ್ ಮಾಡಿಸ್ಬೇಕಾ ಅಂತ ಕೇಳಿದ್ರು ಯಜಮಾನ್ರು. ಸೊ ನೋಡ್ತಾ ಇರ್ಬೋದು ಅಷ್ಟಲಕ್ಷ್ಮಿಯರು ಯಾವ ರೀತಿ ಕೂರಿಸಿದಾರಂತ. ಅವರು ಗೂಗಲಲ್ಲಿ ಸುಮಾರು ಸಲ ಹುಡುಕಿ ಎಲ್ಲೆಲ್ಲಿ ಯಾವ್ದು ಬರುತ್ತೆ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ಸೊ ನೀವು ಕೂಡ ನೋಡ್ಕೊಳ್ಳಿ, ನೀವು ಫ್ಯೂಚರಲ್ಲಿ ಮನೆ ಕಟ್ಟೋರಿಗೆ ಯಾರಿಗಾದರೂ ಬೇಕಾದರೆ ನೀವು ಇಷ್ಟ ಆಗಿದ್ದರೆ ಮಾಡಿಸ್ಕೊಬೋದು ಅಂತೇಳಿ ನಾನು ಇವತ್ತು ಶೇರ್ ಮಾಡಿದ್ದೀನಿ. ಹಾಗೆ ಒಳಗಡೆ ಏನಾದರೂ ಡಿಸೈನ್ ಮಾಡಿಸ್ಬೇಕಾ ಅಂತೇಳಿ ನನಗೆ ನಮ್ಮ ಯಜಮಾನ್ರು ಕೇಳಿದರು. ಆಗ್ತಾನೆ ಇಂಟೀರಿಯರ್ ಶುರುವಾದಾಗ ನಮ್ಮ ಅಜ್ಜಿ ಕೂಡ ತೀರ್ಕೊಂಡಿದ್ದರಿಂದ ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟೇ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಅಜ್ಜಿ ದುಡ್ಡು, ಒಡವೆ, ಮನೆ ಅಂತ ಎಷ್ಟು ಆಸೆ ಪಡ್ತಾಯಿದ್ರು. ಒಂಥರ ನಾವು ಪ್ರಪಂಚನೇ ಕಳ್ಕೊಂಡ್ವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅದಕ್ಕೋಸ್ಕರ ನನಗೆ ಆವಾಗ ಏನೂ ತಲೆನೇ ಓಡಲಿಲ್ಲ, ಏನೇನು ಮಾಡಿಸ್ಬೇಕು ಏನಂತ. ಅವಾಗ ಎಷ್ಟು ಮನೆ ಕಟ್ಸ್ಬೇಕಾದ್ರೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೆ. ಆಮೇಲೆ ಏನು ಮಾಡಿಸ್ಬೇಕಂತಂದೇ ಗೊತ್ತಾಗಲಿಲ್ಲ. ಈ ದೇವ್ರ ಮನೆ ಹಿಂದೆಗಡೆ ಏನಾದರೂ 3D ಏನಾದ್ರು ಮಾಡಿಸ್ಬೇಕಾಗಿತ್ತು. ಅದು ನಮಗೆ ಮೈಂಡ್ ಬ್ಲ್ಯಾಂಕ್ ಆಗೋಗ್ಬಿಡ್ತು. ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಹೋದ್ಮೇಲೆ ಗೊತ್ತಾಗೋದು ಅಂತ ಹೇಳ್ತಾರಲ್ವ, ಅದೇ ರೀತಿಯೇ ನನಗಾಗಿದ್ದು. ಅದಕ್ಕೆ ಕಿಚನಲ್ಲೂ ಅಷ್ಟೇ ನನಗೇನು ಕೊರೋನಾ ಬೇರೆ ಇದ್ದಿದ್ದರಿಂದ ಏನಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಅದೇ ಒಂದು ನೋವು, ಮರೆಯೋದಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಅಜ್ಜಿನ ಕಳ್ಕೊಂಡು ಮರೆಯೋದೇ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದೀನಿ, ದೇವ್ರ ಮನೆಯಲ್ಲಿ ಫೋಟೋಸ್ ಇಟ್ಟಿದ್ದೀವಲ್ಲ, ಅಲ್ಲಿ CNC ಕಟ್ಟಿಂಗು, ಈ ಡೋರ್ ಕಲರನ್ನೇ CNC ಕಟ್ಟಿಂಗ್ ಮಾಡಿಸ್ಬಿಟ್ಟು ಅದಕ್ಕೆ ಒಂಚೂರು ಪ್ಲಾಸ್ಟಿಕ್ದು ಶೀಟ್ ಥರ ಬರುತ್ತೆ, ಅದು ಒಳಗಡೆ ಹಾಕ್ಬಿಟ್ಟು ಅದ್ರೊಳಗಡೆ ಲೈಟಿಂಗ್ಸ್ ಬಿಡೋ ಥರ ಏನಾದ್ರು ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ ಯಜಮಾನ್ರಿಗೆ. ಈಗಂತೂ ಆಗಲ್ಲ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.